ಕ್ಯಾಬ್ನಲ್ಲಿ ಯುವ ಜೋಡಿಯ ಚೆಲ್ಲಾಟ, ಚಾಲಕ ಮಾಡಿದ ಕೆಲಸಕ್ಕೆ ನೆಟ್ಟಿಗರ ಭಾರೀ ಮೆಚ್ಚುಗೆ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಭ್ಯತೆ ಮತ್ತು ನೈತಿಕತೆಯ ಗಡಿಗಳು ಮಸುಕಾಗುತ್ತಿವೆಯೇ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ಕ್ಯಾಬ್ ಒಂದರ ಹಿಂಬದಿಯ ಸೀಟಿನಲ್ಲಿ ಜೋಡಿಯೊಂದು ಸಾರ್ವಜನಿಕ ಸಭ್ಯತೆಯ ಎಲ್ಲ ಮಿತಿಗಳನ್ನು ಮೀರಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾಗ ಅದನ್ನು ಸಹಿಸದ ಕ್ಯಾಬ್ ಚಾಲಕ ತಕ್ಕ ಪಾಠ ಕಲಿಸಿದ ಘಟನೆಯೊಂದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಜೋಡಿಯ ಈ ವರ್ತನೆಯಿಂದ ಮುಜುಗರಕ್ಕೊಳಗಾದ ಮತ್ತು ಆಕ್ರೋಶಗೊಂಡ ಚಾಲಕ ತಕ್ಷಣ ಗಾಡಿಯನ್ನು ನಿಲ್ಲಿಸಿ, ನಿಮಗೆ ಬೇಕಿದ್ದರೆ ನಾನೇ ಹತ್ತಿರದಲ್ಲಿ ಒಂದು ಓಯೋ ರೂಮ್ ಬುಕ್ ಮಾಡಿ ಕೊಡುತ್ತೇನೆ ಎಂದು ನೇರವಾಗಿಯೇ ಪ್ರಶ್ನಿಸಿದ್ದಾನೆ. ಚಾಲಕನ ಈ ಖಡಕ್ ಪ್ರಶ್ನೆ ಇಂದಿನ ಯುವ ಪೀಳಿಗೆಯ ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಈಗಿನ ಯುವಜನರಿಗೆ ನಾಚಿಕೆ ಎನ್ನುವ ವಿಚಾರವೇ ಗೊತ್ತಿಲ್ಲ, ಸಾರ್ವಜನಿಕವಾಗಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಗೊತ್ತಿಲ್ಲ ಎಂದು ಅವರ ಮುಂದೆಯೇ ಚಾಲಕ ಹಿಗ್ಗಾಮುಗ್ಗಾ ಬೈದುಕೊಳ್ಳುತ್ತಾನೆ. ತಮ್ಮ ಕಣ್ಣೆದುರಲ್ಲೇ ನಡೆಯುತ್ತಿದ್ದ ಈ ಅಸಭ್ಯ ಕೃತ್ಯವನ್ನು ಸಹಿಸದ ಚಾಲಕ ಅವರಿಗೆ ಬುದ್ಧಿ ಕಲಿಸಲು ಈ ರೀತಿ ಹೇಳಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಬೆಂಬಲ ಗಳಿಸಿದೆ. ನೀವು ದುಡ್ಡು ಕೊಡುತ್ತೀರೆಂದು ಈ ರೀತಿ ಕಾರಿನಲ್ಲಿ ಅಸಭ್ಯವಾಗಿ ವರ್ತಿಸುವುದು ತಪ್ಪು ಎಂದು ಅವರಿಗೆ ಮನವರಿಕೆಯ ಮಾತುಗಳನ್ನು ಹೇಳಿ ಈ ಕ್ಯಾಬ್ ಚಾಲಕ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.